ನಾನು ಹೇಳ್ತಾ ಇದ್ದೀನಿ, ನಾನು ಹೇಳಿರೋದ್ರೊಳಗಡೆ 90% ಹುಡುಗರು ಬದಲಾಗಿದ್ದಾರೆ. ಅವ್ರು ಎಂಥದ್ದೇ ಒತ್ತಡದಲ್ಲಿರಲಿ. ಬಂಗಾರಪ್ಪನಂತ ಒಬ್ಬ ದಿಟ್ಟವಾದ ರಾಜಕಾರಣಿ, ಅಚಲ ಅವರು, ಅಷ್ಟು ಬಂಡೆ ಇದ್ದಂಗೆ ಅವರು ಬದಲಾಗಲ್ಲ. ಅವರೇ ಬದಲಾದ್ರು ನನ್ನ ಮಾತು ಕೇಳಿ ಅಂತಂದ್ರೆ ಬೇರೆಯವ್ರದ್ದಾಗಲ್ವಾ ಸರ್? ಯಡಿಯೂರಪ್ಪನವ್ರ ಜೊತೆ 1 ಗಂಟೆ ಕೂರಿಸಿ ಬದಲಾಯಿಸ್ತೀನಿ ನಾನು. ನಮ್ಗಿರೋ ಆತಂಕ ಅವ್ರಿಗೆ ಇಲ್ದಂಗಾಗಿದೆ. ಯಾಕೆಂದ್ರೆ ಅವ್ರನ್ನ ಮನಸ್ಸನ್ನ ಮರೆಮಾಚಲಾಗಿದೆ. ಇದನ್ನ ಒಬ್ಬ ಯಾರೋ ತಪ್ಪು ಮಾಡೋದ ಅಂತಿದ್ದಂಗೆ ತಗೊಂಡೋಗಿ ಶಿಕ್ಷೆ ಕೊಡೋದಲ್ಲ, ಅವನು ಪರಿವರ್ತನೆ ಮಾಡಬೇಕಾಗುತ್ತೆ. ಆ ಪರಿವರ್ತನೆಗೆ ಟೂಲ್ ಯಾವುದು? ಅಲ್ಲಿ ಬಿಜೆಪಿ ಆಗಲಿ, RSS ಆಗಲಿ, ಬಜರಂಗ ಬಲಿ, ಈ ಸೂತ್ರಗಳನ್ನು ಹಿಡಿದಿರೋರು ಯಾರು? ಅವರ ಉದ್ದೇಶಗಳೇನು? ಈ ಎಲ್ಲಾ ಸೂತ್ರಗಳನ್ನ ಹಿಡ್ಕೊಂಡಿರೋರು ಬ್ರಾಹ್ಮಣರೇ. ಇಷ್ಟೊತ್ತು ನೀವು ವೈದಿಕರು, ವೈಷ್ಣವರು ಅಂತ ಹೇಳ್ತಾ ಇದ್ರೆ, ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಬ್ರಾಹ್ಮಣರೇ. ಬ್ರಾಹ್ಮಣರಲ್ಲದೆ ಬೇರೆ ಯಾರು ಅದನ್ನ ಅವರು ಮದುವೆ ಆಗಲ್ಲ, ಪ್ರಚಾರಕರಾಗ್ತಾರೆ. ಆಮೇಲೆ ಹೆಂಡತಿ ಮಕ್ಕಳಿರಲ್ಲ, ಸಂಸಾರ ಇರಲ್ಲ, ಮನೆ ಮಠ ಬಿಟ್ಟು ಬರ್ತಾರೆ. ತಂದೆ ತಾಯಿ ಒಳ್ಳೆ ವಿದ್ಯಾವಂತರು, ಎಲ್ಲ ಓದಿರ್ತಾರೆ. ನನಗೆ ಆಶ್ಚರ್ಯ, ಯೋಚನೆ ಮಾಡದೆ ಒಂದು ಸತ್ಯ ಹೊಳಿತು ಸರ್. ಇವತ್ತಿನ ನಮ್ಮ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಜನಗಳಿಗೆ ಸಿನಿಮಾ ಹುಚ್ಚಿದೆ, ಕ್ರಿಕೆಟ್ ಹುಚ್ಚಿದೆ ಮತ್ತು ಮದ್ಯದ ಅಂಗಡಿಗಳು, ಇವು ಮೂರನ್ನ ನಿರಂತರವಾಗಿ ಸಿಗೋ ತರ ಮಾಡ್ಕೊಂಡ್ಬಿಟ್ಟು ಗಂಭೀರವಾದ ಸಮಸ್ಯೆಗಳ ಬಗ್ಗೆ ಅವರು ಪ್ರಶ್ನೆ ಕೇಳದ ಹಾಗೆ ಅವ್ರನ್ನ ಮೆಸ್ಮರೈಸ್ ಮಾಡ್ತಾ ಇದ್ದಾರೆ. ಇವ್ರ ಉದ್ದೇಶ ಇಷ್ಟೇ. ಇನ್ನು 500 ವರ್ಷದ ತರುವಾಯ ಹುಟ್ಟುವ ಅವರ ಜಾತಿಯ ಒಬ್ಬ ವ್ಯಕ್ತಿ ಸುಖವಾಗಿರ್ಬೇಕಾದ್ರೆ ನಾವು ಈಗಲೇ ಕಷ್ಟಪಡಬೇಕು. 100 ವರ್ಷದ ಇದು ಕಷ್ಟ ಯಾಕೆ ಅಂತ ಅನುಭವಿಸಿದ್ರು ಗೊತ್ತಾಯ್ತಲ್ವ ಸರ್? ಇದು ಮೊದಲು ನಾನು ಹೆಂಗೆ ಅಂತೇಳಿ ದೇಶಕ್ಕೋಸ್ಕರ RSS ಹೋಯ್ತೀನಿ. ದೇಶ ದೊಡ್ಡದು, ಧರ್ಮ ದೊಡ್ಡದು ಅಂತ. ಈ ದೇಶವನ್ನು ಕಾಪಾಡಬೇಕಾದ್ರೆ ನಾನು RSS ಬಿಡಬೇಕು. ದೇಶಕ್ಕಾಗಿ RSS ಬಿಟ್ಟೆ. ದಯವಿಟ್ಟು ಬುದ್ಧಿವಂತರಾಗಿ, ಜ್ಞಾನವಂತರಾಗಿ, ನಿಮಗೆ ಈ ದೇಶದ ಚರಿತ್ರೆಯನ್ನು ನೀವು ಓದಾದರೂ ತಿಳ್ಕೊಳ್ಳಿ. ಓದೋಕ್ಕಾಗಲ್ಲ, ನಿಮ್ಮ ಕಷ್ಟ ಇದೆ ಗೊತ್ತು. ನನಗೆ ಅಶೋಕ್ ಅವ್ರಿಗೆ ಕೋಪ ಕೂಡ ಬರ್ಬೋದು, ಯಾಕೆಂದರೆ ಓದು ಅಂತ ಹೇಳ್ತಾರಲ್ಲ ಅಂಥೇಳಿ. ಓದೋಕ್ಕಾಗಲ್ಲ ನಿಜ. ಆದರೆ ಯಾರಾದರೂ ಓದಿರೋಂಥ ಮೇಷ್ಟ್ರುಗಳ ಜೊತೆಲಿ ಕೂತ್ಕೊಂಡು ಸ್ವಲ್ಪ ಕುಮಾರವ್ಯಾಸ ಏನು ಹೇಳ್ತಾನಪ್ಪ, ಪಂಪ ಏನು ಹೇಳ್ತಾನಪ್ಪ ಅಂತ ಕೇಳಿ, ಅವ್ರ ಮಾತುಗಳನ್ನಾದರೂ ಕೇಳಿ, ಆಗಲಾದರೂ ನಮಗೆ ಒಂದು ಬದಲಾವಣೆ ತರಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ದಡ್ಡರಾದೋ ಅಂತಂದರೆ ದಡ್ಡರನ್ನ ದಬ್ಬಾಳಿಕೆ ಮಾಡೋದಕ್ಕೆ, ಆಳ್ವಿಕೆ ಮಾಡೋದಕ್ಕೆ ತುಂಬ ಜನ 3% ಬುದ್ಧಿವಂತರು ಕಾಯ್ತಾ ಇದ್ದಾರೆ. ನಾವು ದಡ್ಡರಾದರೆ ಅದಕ್ಕೆ ಪರಿಹಾರ ಇಲ್ಲ, ಬುದ್ಧಿವಂತರಾದರೆ ಪರಿಹಾರ ಇದೆ ಸರ್. ಸರ್, ನೀವು ಅದೃಷ್ಟವಂತರಾಗಿದ್ದರೆ ನಿಮಗೆ ಸಾಹಿತ್ಯ ಬಲ್ಲಂತ ಒಳ್ಳೆ ಮನುಷ್ಯರ ಪರಿಚಯ ಆಯಿತು, ನೀವು ಆದ್ರಿ. ಇಲ್ಲ ಅಂದರೆ ನಾನು ಜೈ ಬಜರಂಗ ಬಲಿ ಅಂದ್ಕೊಂಡಿರ್ತಾ ಇದ್ದೆ ಅಂತಂದ್ರಿ. ಇವತ್ತು ಹಂಗಂತ ಇರೋರಿಗೆ, ಇಲ್ಲಪ್ಪ ನೀವು ತಪ್ಪು ಮಾಡ್ತಾ ಇದ್ದೀರಿ, ಇದು ಹಿಂಗಲ್ಲ, ಹಿಂಗಾಗುತ್ತೆ, ತೊಂದರೆ ಆಗುತ್ತೆ, ನೀವು ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಬೇಕಲ್ಲ? ಖಂಡಿತ ಸರ್. ನಾನು ಹೇಳ್ತಾ ಇದ್ದೀನಿ, ನಾನು ಹೇಳಿರೋದ್ರೊಳಗಡೆ 90% ಹುಡುಗರು ಬದಲಾಗಿದ್ದಾರೆ. ನಾನು ಯಾರೇ ಅವ್ರು ಎಂಥದ್ದೇ ಒತ್ತಡದಲ್ಲಿರಲಿ, ಯಾವುದೇ ಸ್ಥಾನಮಾನದಲ್ಲಿರಲಿ, ಅವ್ರ ಜೊತೆಲಿ ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿದ್ರೆ ಅವ್ರು ಬದಲಾಗ್ತಾರೆ ಸರ್. ನಿಮ್ಗೊಂದು ಮಾತು ಹೇಳ್ತೀನಿ. ಬಂಗಾರಪ್ಪನವರು ಎಲ್ಲಿದ್ರು? ಅವರು ಮೊದಲು ಕಾಂಗ್ರೆಸ್ಸು ಅಲ್ಲಿ ಇಲ್ಲಿ ಎಲ್ಲ ಬಂದು BJP ಸೇರ್ಕೊಂಡ್ಬಿಟ್ಟಿದ್ರು. 2007ರಲ್ಲಿ ನಮ್ಮ ಚಂದ್ರಶೇಖರ್ ಕಂಬಾರರು MLC ಆಗಿದ್ರು. ನಾನು ಆವಾಗ ಅಲ್ಲಿ ಪತ್ರಾಗಾರ ಇಲಾಖೆ ಒಳಗೆ ಏನೋ ಒಂದು ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೆ ಅಂತ ಕಾಣುತ್ತೆ. ಆವಾಗ ಒಂದು ದಿವಸ ವಿಧಾನಸೌಧದಲ್ಲಿ ಸಿಕ್ಕಿದ್ರು. ಬಂಗಾರಪ್ಪನವ್ರ ಮನೆಗೆ ಬರ್ತೀಯ, ನಾವು ಹೋಗ್ತಾ ಇದ್ದೀನಿ ಅಂತ. ನಮ್ಮ ಗುರುಗಳವರು, ನಡ್ರಿ ಸರ್ ಹೋಗೋಣ. ಯಾಕೆಂದರೆ ಬಂಗಾರಪ್ಪನವ್ರ ಬಗ್ಗೆ ಒಂದು ಕೃತಜ್ಞತೆ ಇತ್ತು ನನಗೆ. ನಮ್ಮದು 10,000 ಜನ ಮೇಷ್ಟ್ರುಗಳನ್ನು ಅವರು ಸರ್ಕಾರ ಪರ್ಮನೆಂಟ್ ಮಾಡಿದರು. 1 ಪೈಸೆ ತಗೊಂಡಿಲ್ಲ ಸರ್ ಬಂಗಾರಪ್ಪ. ಅವರು ಪರ್ಮನೆಂಟ್ ಮಾಡಿದ್ದು ನಾವು ಅವ್ರ ಹತ್ರಕ್ಕೆ ಹೋಗಿ ಒಂದು ಸಣ್ಣ ಹೂವಿನ ಗುಚ್ಛವನ್ನು ಕೂಡ ಕೊಡಲಿಲ್ಲ. ಇದಾದರೂ ಒಂದು ಸಂದರ್ಭ ಬಂತಲ್ಲ, ಕಂಬಾರ ಜೊತೆಲಿ ಹೋಗ್ಬಿಟ್ಟು ಅವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಕೃತಜ್ಞತೆ ಹೇಳೋಣ ಅಂತ ಹೋದೆ. ಬಂಗಾರಪ್ಪನವರು ಏನು ಸರ್, ಈ ಥರ 10,000 ಜನ ನಮ್ಮನ್ನು ಪರ್ಮನೆಂಟ್ ಮಾಡಿದ್ರಿ ಸರ್ ಅಂತ. ಹೌದಾ? ಆಮೇಲೆ ಅದೆಲ್ಲ ಆಯಿತು, ಸಂತೋಷ ಆಯಿತು, ಎಲ್ಲ ಮಾತುಕತೆ ಎಲ್ಲ ಆಯಿತು. ಕೊನೆಗೆ ಕಂಬಾರ ಹೇಳಿದ್ರು, ನೋಡಿ ಬಂಗಾರಪ್ಪನವ್ರ ಬಗ್ಗೆ ಒಂದು ಪುಸ್ತಕ ಮಾಡಬೇಕು, ನೀನು ಮಾಡಿಕೊಡ್ತೀಯ ಅಂತ. ಖಂಡಿತ ಮಾಡ್ತೀನಿ ಸರ್. ಅದು ನನ್ನ ಅವರಿಗೆ ತೋರಿಸ್ಬೇಕಾಗಿರೋ ಕೃತಜ್ಞತೆ. ನಮ್ಮ 10,000 ಜನ ಮೇಷ್ಟ್ರುಗಳಿಗೆ, ಇನ್ಕ್ಲೂಡಿಂಗ್ ಮೀ, ಪರ್ಮನೆಂಟ್ ಮಾಡಿದ್ರಲ್ಲ, ನಮ್ಮ ಜೀವನ ಸರಿ ಹೋಯ್ತಲ್ಲ, ಅವ್ರಿಗೆ ಯಾವ ರೀತಿ ಕೃತಜ್ಞತೆ? ಈ ಥರ ಮಾಡ್ತೀನಿ ನಾನು, ಯಾಕೆಂದರೆ ಇದು ನನಗೆ ಗೊತ್ತಿರೋ ದಾರಿ. ನೀವು ಹೇಳ್ತಿದ್ದಂಗೆ ನಾನು ಖಂಡಿತ ಮಾಡ್ತೀನಿ ಅಂತ ಕೂತ್ಕೊಂಡು ಅವ್ರದ್ದೊಂದು ಸಾರೆಕೊಪ್ಪದ ಬಂಗಾರ ಅಂಥೇಳಿ ಒಂದು ಅಭಿನಂದನಾ ಗ್ರಂಥ, ಅವ್ರ ಜೊತೆಯಲ್ಲಿ ಕೂತ್ಕೊಂಡು ನಾನೇನು ಮಾಡಿದೆ, ಬಂಗಾರದ ಪುಟ ಬಂಗಾರ ಅಂಥೇಳಿ ಅವ್ರ ಜೀವನ ಚರಿತ್ರೆನ ಬರೆದೆ. ಜೀವನ ಚರಿತ್ರೆ ಬರೀಬೇಕಾದ್ರೆ ಏನಾಯಿತು, ಅವರು ನಾನು ಹೀಗೆ ದಿನ ಒಂದು 5-6 ದಿವಸ ಕೂತ್ಕೊಂಡು ಬೆಳಗಿನ ಸಾಯಂಕಾಲ ತನಕ ಮಾತಾಡ್ತಾ ಇದ್ದೋ. ಅವರೆಲ್ಲ ಕತೆ ಹೇಳೋರು, ನಾನು ಪಾಯಿಂಟ್ಸ್ ಹಾಕೊಂಡು ಬರಿತಾ ಇದ್ದೆ. ಅವಾಗ ನಾನು ಏನು ಮಾಡಿದೆ, ಸಮಯ ಸಿಕ್ಕಿದಾಗೆಲ್ಲ, ಸಾರ್ ನೀವು BJPಗೆ ಹೋಗಿ ಎಂಥ ತಪ್ಪು ಮಾಡಿಬಿಟ್ಟಿದ್ದೀನಿ ಸರ್. ಇಲ್ಲ ರೀ, ನಾನು ಇಂಜಿನ್ ಇದ್ದಂಗೆ ನನ್ನ ಹಿಂದೆ ಎಲ್ಲ ಬರಬೇಕು ಸರ್. ನೀವು BJP ಒಳಗೆ ಇಂಜಿನೂ ಅಲ್ಲ, ಬಾಲಂಗೊಚ್ಚಿನೂ ಅಲ್ಲ, ನಿಮ್ಗೆ ಅದು ಸಾಧ್ಯವೇ ಇಲ್ಲ ಸರ್. ನೀವೊಬ್ಬರು ಶೂದ್ರ ಸರ್. ನೀವು ಲೋಹಿಯಾ ಜೊತೆಲಿ ಅವ್ರ ಚಿಂತನೆಗಳು, ಗೋಪಾಲ್ ಗೌಡ್ರಿಗೆ ಶಿಷ್ಯ ಆಗಿದ್ದಂಥವ್ರು. ನೀವು ಸರಿಯಾಗಿ ಯೋಚನೆ ಮಾಡಿ ಸರ್, ಜನಪರವಾಗಿ ಯೋಚನೆ ಮಾಡಿ. BJPಗೆ ಹೋದರೆ ಹೀಗೆಲ್ಲ ಆಗುತ್ತೆ ಸರ್, ಅನ್ಯಾಯ ಆಗುತ್ತೆ ಸರ್. ಚರಿತ್ರೆಯ ಕಾಲದಿಂದಲೂ ಹಿಂಗೆಲ್ಲ ಇದೆ ಸರ್. ನಮ್ಮಲ್ಲಿ ಪಂಪ ಅದನ್ನು ಹೇಳ್ತಾನೆ, ಕುಮಾರವ್ಯಾಸ ಹೇಳ್ತಾನೆ, ಕುವೆಂಪು ಹೇಳ್ತಾನೆ,
ಹೇಳ್ತಾರೆ. ಸೊ ಇವೆಲ್ಲವನ್ನು ಬಸವಣ್ಣ ಹೇಳ್ತಾರೆ. ಸೊ ಇವೆಲ್ಲವನ್ನು ತಾವು ಚೆನ್ನಾಗಿ ಓದ್ಕೊಂಡು ಅವರು ಕನ್ನಡ ಸಾಹಿತ್ಯ ಓದಿರೋವಂಥ ಇದು ಅವ್ರಿಗೆ ತಕ್ಷಣ ಅದೆಲ್ಲ ಕನೆಕ್ಟ್ ಆಯ್ತಾ ಹೋಯಿತು. ನಾನು ಹೇಳ್ತಾ ಇದ್ದಂಗೆ ಕನೆಕ್ಟ್ ಆಯ್ತಾ ಹೋಯಿತು. ಆಗ್ತಿದ್ದಂಗೆ ಅವ್ರು ಏನು ಮಾಡಿದ್ರು, BJPಯನ್ನು ಬಿಟ್ಟು ಸಮಾಜವಾದಿ ಪಕ್ಷಕ್ಕೆ ಮುಲಾಯಂ ಸಿಂಗ್ ಯಾದವ್ ಅವ್ರ ಪಕ್ಷಕ್ಕೆ ಜಾಯಿನ್ ಆದರು. ಇದು ನೋಡಿ, ಬಂಗಾರಪ್ಪನಂಥ ಒಬ್ಬ ದಿಟ್ಟವಾದ ರಾಜಕಾರಣಿ, ಅಚಲ ಅವರು ಅಷ್ಟು ಬಂಡೆ ಇದ್ದಂಗೆ ಅವರು ಬದಲಾಗಲ್ಲ. ಅವರೇ ಬದಲಾದರೂ ನನ್ನ ಮಾತು ಕೇಳಿ ಅಂತಂದರೆ ಬೇರೆಯವ್ರದ್ದಾಗಲ್ವ ಸರ್? ಯಡಿಯೂರಪ್ಪನವ್ರ ಜೊತೆಲಿ 1 ಗಂಟೆ ಕೂರಿಸಿ ಬದಲಾಯಿಸ್ತೀನಿ ನಾನು. ಆಗ್ತಾರೆ. ಅವರು ಮನುಷ್ಯರೇ ಸರ್, ನಮ್ಮಂಗೆ ರಕ್ತ ಮಾಂಸ ಬೆವರು ಇದೆಲ್ಲ ಕಂಡಿರೋವಂಥವ್ರು. ನಮಗಿರೋ ಆತಂಕ ಅವ್ರಿಗೆ ಇಲ್ದಂಗಾಗಿದೆ. ಯಾಕೆಂದರೆ ಅವ್ರನ್ನ ಮನಸ್ಸನ್ನು ಮರೆಮಾಚಲಾಗಿದೆ. ಏನಿಲ್ಲ, ನಿನ್ನನ್ನು ಮುಖ್ಯಮಂತ್ರಿ ಮಾಡ್ತೀವಿ, ನಿನ್ನ ರಾಜ್ಯಪಾಲನೆ ಮಾಡ್ತೀವಿ, ನಿನ್ನ ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಹೇಳಿ 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 ಅವ್ರನ್ನ ಆ ರೀತಿಯಾಗಿ ಅವರು ಸ್ವಾರ್ಥ, ಮನುಷ್ಯನ ಸ್ವಾರ್ಥ ಇರುತ್ತಲ್ಲ. ಏನೋ ಒಂದು ಆಯ್ತೀವಲ್ಲ, ಯಾವುದೋ BJP ಆದ್ರೆ ನಮ್ಮ ದಲಿತ ಬಂಧುಗಳು ಹೋಗಿದಾರಲ್ಲ ಸರ್, ಅವ್ರನ್ನ ಯಾರೋ ವಿರೋಧ ಪಕ್ಷದ ನಾಯಕನ ಮಾಡ್ತೀವಿ ಅಂತಿದ್ದಂಗೆ ಹೊರಟೋಯ್ತಾರೆ. ಇನ್ನೇನು MLC ಮಾಡ್ತೀವಿ ಅಂತಿದ್ದಂಗೆ ಹೊರಟೋಯ್ತಾರೆ. ಸರ್, ಇವತ್ತು ಹೇಳಿದ್ರಲ್ಲ, ಅಲ್ಲಿ BJP ಆಗಲಿ, RSS ಆಗಲಿ, ಬಜರಂಗ ಬಲಿ, ಈ ಸೂತ್ರಗಳನ್ನು ಹಿಡಿದಿರೋರು ಯಾರು ಸರ್? ಅದು ಅವ್ರ ಉದ್ದೇಶಗಳೇನು? ಅವ್ರ ಉದ್ದೇಶ ಸ್ಪಷ್ಟವಾಗಿದೆ ಸರ್. ಏನು ಅಂತಂದರೆ, ಈ ಎಲ್ಲ ಸೂತ್ರಗಳನ್ನ ಹಿಡ್ಕೊಂಡಿರೋರು ಬ್ರಾಹ್ಮಣರೇ. ಅದು ಇಷ್ಟೊತ್ತು ನೀವು ವೈದಿಕರು, ವೈಷ್ಣವರು ಅಂತ ಹೇಳ್ತಾ ಇದ್ದೀನಿ, ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಬ್ರಾಹ್ಮಣರಲ್ಲದೆ ಬೇರೆ ಯಾರು ಅದನ್ನು ಆ ರೀತಿಯಾಗಿ ಇದು ಮಾಡೋದಕ್ಕೆ, ಅಲ್ಲಿ ಎಂಟ್ರಿ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಯಾತಕ್ಕಾಗಿ ಅಂತಂದರೆ, ಪಾಪ ಅವ್ರು ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ನನಗೆ ಆಶ್ಚರ್ಯ ಆಗೋದು, ಅವರು ಮದುವೆ ಆಗಲ್ಲ, ಪ್ರಚಾರಕರಾಗ್ತಾರೆ. ಆಮೇಲೆ ಹೆಂಡತಿ ಮಕ್ಕಳಿರಲ್ಲ, ಸಂಸಾರ ಇರಲ್ಲ, ಮನೆ ಮಠ ಬಿಟ್ಟು ಬರ್ತಾರೆ. ತಂದೆ ತಾಯಿ ಒಳ್ಳೆ ವಿದ್ಯಾವಂತರು, ಎಲ್ಲ ಓದಿರ್ತಾರೆ, ಅಷ್ಟು ಎಜುಕೇಶನ್ ಇರೋರು. ಅವರು ಸನ್ಯಾಸಿಗಳಾಗದೆ ರಾಜಕಾರಣಿಗಳಾಗ್ತಾರೆ. ಯಾಕೆ? ಹೇಳ್ತೀನಿ ನಿಮಗೆ. ಏನು ಅಂತಂದರೆ, ಅವ್ರ ಉದ್ದೇಶ ನನಗೆ ಆಶ್ಚರ್ಯ, ಏನಪ್ಪ ಇವ್ರು ಇಷ್ಟು ಕಷ್ಟಪಡ್ತಾರಲ್ಲ. ಅವ್ರಿಗೆ ಈಗಲಾದರೂ ಸ್ವಲ್ಪ ದುಡ್ಡು ಕಾಸು ಇದೆ ಅವ್ರ ಹತ್ರ. ಆವಾಗ ಕಡಲೆಪುರಿ ತಿನ್ಕೊಂಡು, ಪೇಪರ್ ಹಾಸ್ಕೊಂಡು ಮನಿಕೊಂಡು, ಯಾವುದೋ ಊರಿಗೆ ಹೋಗೋದು, ಎಲ್ಲೋ ಯಾರ್ದೋ ಮನೆ ಜಗಲಿ ಮೇಲೆ ಮನಿಕೊಳ್ಳೋದು, ಹೀಗೆಲ್ಲ ಮಾಡೋರು. ಇಷ್ಟೊಂದು ಕಷ್ಟ ಯಾಕೆ ಪಡ್ತಾರೆ ಇವರು? ನನಗೆ ಆಶ್ಚರ್ಯ. ಯೋಚನೆ ಮಾಡದೆ ಒಂದು ಸತ್ಯ ಹೊಳಿತು ಸರ್. ಇವ್ರು ಹೇಗೆ ಅಂತಂದರೆ, ಇವರು ತಮ್ಮ ಜಾತಿಯವರು ಇನ್ನು 500 ವರ್ಷದ ನಂತರ ಸುಖವಾಗಿರೋದಕ್ಕೆ ಈಗ ನಾವು ಯಾವ ತ್ಯಾಗವನ್ನು ಮಾಡಬೇಕು ಅಂತ ಹೀಗೆ ಮಾಡ್ತಾ ಇದ್ದಾರೆ ಸರ್. ಇವ್ರ ಉದ್ದೇಶ ಇಷ್ಟೇ. ಇನ್ನು 500 ವರ್ಷದ ತರುವಾಯ ಹುಟ್ಟುವ ಅವರ ಜಾತಿಯ ಒಬ್ಬ ವ್ಯಕ್ತಿ ಸುಖವಾಗಿರ್ಬೇಕಾದ್ರೆ ನಾವು ಈಗಲೇ ಕಷ್ಟಪಡಬೇಕು. 100 ವರ್ಷದ ಇದು ಕಷ್ಟ ಯಾಕೆ ಅಂತ ಅನುಭವಿಸಿದ್ರು ಗೊತ್ತಾಯ್ತಲ್ವ ಸರ್? ಇದು ಮೊದಲಿಂದನೂ ಇದೇ ಮಾಡಿರೋದು. ಅವ್ರ ಜಾತಿಯವರು ಸುಖವಾಗಿರ್ಬೇಕಿಲ್ಲಿ. ಅವ್ರ ಜಾತಿಯವರಷ್ಟೇ ಅವ್ರ ಜಾತಿಯವರಿಗೆ ಬ್ರಾಹ್ಮಣರು, ಅವ್ರ ಜಾತಿಯವರು ಸುಖವಾಗಿರ್ಬೇಕು. ಅದಕ್ಕೆ ಅವ್ರು ಅಷ್ಟು ಕಷ್ಟಪಡ್ತಾರೆ ಸರ್. ಅದು ನಮ್ಮ ಜನಕ್ಕೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಯಾಕೆಂದ್ರೆ ಹೇಳೋರಿಲ್ಲ. ಈಗ ಹೇಳ್ತಾ ಇದ್ದೀರಲ್ಲ, ನಾನು ಹೇಳಿದ ಮೇಲೆ ಅರ್ಥ ಮಾಡ್ಕೊಳ್ಳೋದ ಇದು ಎಷ್ಟು ಜನ ಕೇಳ್ತಾರೋ ಏನು ಕಥೆ ಗೊತ್ತಿಲ್ಲ. ಇಡೀ ಕರ್ನಾಟಕದ ಜನ ಎಲ್ಲರೂ 7 ಕೋಟಿ ಜನ ಕೇಳಿದ್ರೆ, ಅಥವಾ ಇಡೀ ಭಾರತೀಯರು ಕೇಳಿದ್ರೆ ಖಂಡಿತ ಬದಲಾಗ್ತಾರೆ ಸರ್. ನನಗೆ ವಿಶ್ವಾಸ ಇದೆ ಸರ್. ನಮ್ಮ ಉದ್ದೇಶ ಅದೇ, ಈ ಚಾನಲ್ ಮಾಡಿರೋ ಉದ್ದೇಶ ಅದೇ. ಈ ವಿಷಯಗಳನ್ನ ಜನಕ್ಕೆ ಹೇಳಬೇಕು. ಖಂಡಿತ ನಾವು ಪ್ರತಿಯೊಂದು ಊರಿಗೂ ಹೋಗಿ ತಲುಪ್ಸೋಕ್ಕಾಗಲ್ಲ, ಅದಕ್ಕೆ ಇದು ನೆರವು ಪಡ್ಕೊಂಡಿದ್ದೀವಿ ಸರ್. ನಾನು ಈಗಾಗಲೇ ಕಳೆದೊಂದು 20-25 ವರ್ಷದಿಂದ ಎಲ್ಲೆಲ್ಲಿ ವೇದಿಕೆ ಸಿಗುತ್ತೋ, ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಹೇಳಿದ್ದೀನಿ. ಜನ, ನೀವೊಂದು ಪುಸ್ತಕ ಕೂಡ ಬರೆದಿದ್ದೀನಿ ಅದ್ರ ಬಗ್ಗೆನೇ. ದೇಶಕ್ಕಾಗಿ RSS ಬಿಟ್ಟೆ ಅಂತ ಬರೆದಿದ್ದೀನಿ ಸರ್. ಏನು ಸರ್ ಅದು? ಮೊದಲು ನಾನು ಹೆಂಗೆ ಅಂತೇಳಿ ದೇಶಕ್ಕೋಸ್ಕರ RSSಗೆ ಹೋಗ್ತೀನಿ, ದೇಶ ದೊಡ್ಡದು, ಧರ್ಮ ದೊಡ್ಡದು ಅಂತ. ಆದರೆ ಈಗ ಈಗ ಬರೆದಿರೋದೇನು ಅಂದರೆ, ಈ ದೇಶವನ್ನು ಕಾಪಾಡಬೇಕಾದ್ರೆ ನಾನು RSS ಬಿಡಬೇಕು, ದೇಶಕ್ಕಾಗಿ RSS ಬಿಟ್ಟೆ. ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದೀರ. ಹೌದು ಸರ್. ಸೊ ನಾವು ಇಷ್ಟೊತ್ತು ಮಾತಾಡಿದ್ವಲ್ಲ ಸರ್, ಈ ಸಂದೇಶಗಳನ್ನ ಪ್ರಭಾವಶಾಲಿಯಾಗಿ ಈ ಸಮುದಾಯಕ್ಕೆ ತಲುಪಿಸೋಕ್ಕೆ ನೀವು ಹೇಗೆ ಪ್ರಯತ್ನ ಪಡ್ಬೋದು ಸರ್? ಈಗ ಸಾಹಿತ್ಯ ಅಕಾಡೆಮಿ ಕಳೆದ 2 ವರ್ಷಗಳಿಂದ ಮಾಡ್ತಾ ಇರೋ ಚಟುವಟಿಕೆಗಳನ್ನ ನೀವು ಗಮನಿಸಿರ್ಬೋದು. ಏನು ಅಂತಂದರೆ, ಇದು ಬರೀ ಒಂದು ವಿದ್ವತ್ ವಲಯದಲ್ಲಿ ಬಂದಿಯಾಗಿತ್ತು. ಹೌದು, ಬರೀ ವಿದ್ವಜ್ಜನಕ್ಕೆ ಮಾತ್ರ, ವಿದ್ವಾಂಸರಿಗೆ ಮಾತ್ರ, ಸಾಹಿತಿಗಳಿಗೆ ಇವ್ರಿಗೆ ಮಾತ್ರ ಸಾಹಿತ್ಯ ಅಕಾಡೆಮಿ ಅನ್ನೋ ರೀತಿಯಲ್ಲಿತ್ತು. ಈಗ ಇದನ್ನು ಜನಗಳ ಬಳಿ ತಗೊಂಡೋಗ್ತದೆ. ಸಂತೆಯಲ್ಲಿ ಪಂಪ, ಸಂತೆಯಲ್ಲಿ ಸಾಹಿತ್ಯ. ಯಡಿಯೂರು ಸಂತೆಯಲ್ಲಿ ನಾನೇ ಹೋಗಿ ಪಂಪನ ಬಗ್ಗೆ ಮಾತಾಡಿದೆ. ಅನ್ಸದು ಜನ ತುಂಬಾ ಆಸಕ್ತಿಯಿಂದ ಕೇಳ್ತಾ ಇದ್ರು, ನಿಂತ್ಕೊಂಡು ಕೇಳಿದ್ರು ಕೆಲವರು. ಇನ್ ಕೆಲವರು ವ್ಯಾಪಾರ ಮಾಡ್ತಿದ್ದವರು ಅದನ್ನ ಸ್ವಲ್ಪ ನಿಲ್ಲಿಸ್ಬಿಟ್ಟು ಏನೋ ಹೇಳ್ತಾವ್ರಲ್ಲ ಅನ್ನೋ ರೀತಿಯಲ್ಲಿ. ಒಂದು ನಾವು ತಿಳ್ಕೋಬೇಕು, ಆ ಜನಕ್ಕೆ ಪಂಪ ಅರ್ಥ ಆಗುತ್ತ ಅಂತ. ಸರ್, ಅವ್ರ ಭಾಷೆ, ಅವರ ಕವಿ ಅವ್ರಿಗೆ ಅರ್ಥ ಆಗದಲ್ಲ ಇನ್ಯಾರಿಗೆ ಅರ್ಥ ಆಗುತ್ತದೋ? ನಮ್ಮ ಜನಕ್ಕೆ ನಾವು ಹೇಳ್ತಾ ಇಲ್ಲ. ಪಂಪ ಅನ್ನೋದು ಎಲ್ಲೋ ಹೇಗೋ ಕಿವಿ ಮೇಲೆ ಬಿದ್ದಿರುತ್ತೆ. ಏನೋ ಹೇಳ್ತಾವ್ರಲ್ಲ ಅಂತಂದಾಗ ಅವರಿಗೆ ಆದಿಪುರಾಣ ಹೇಳ್ತಾ ಇರ್ತೀನಿ, ವಿಕ್ರಮಾರ್ಜುನ ವಿಜಯ ಹೇಳ್ತಾ ಇರ್ತೀವಿ. ಆದಿಪುರಾಣ ಅಂತಿದ್ದಂಗೆ ಪಕ್ಕದಲ್ಲಿ ಶ್ರವಣ ಬೆಳಗೊಳ ಇದೆ, ಅಲ್ಲಿ ಭರತ ಬಾಹುಬಲಿ ಗೊಮಟೇಶ್ವರನ ವಿಗ್ರಹ ಇದೆ.
ಅವೆಲ್ಲ ಪಂಪ್ನಲ್ಲಿ ಇದೆಯಲ್ಲ. ಬಾಹುಬಲಿಯ ಜೀವನ ಮೌಲ್ಯಗಳಿದಾವಲ್ಲ, ಅವನ ತ್ಯಾಗ ವಿವೇಕ ಇದೆಯಲ್ಲ, ಅದೆಲ್ಲವನ್ನು ಹೇಳಿದ್ರೆ ಕುತೂಹಲದಿಂದ ಕೇಳ್ತಾರೆ ಸರ್. ಹೇಳೋ ರೀತಿಯಲ್ಲಿ ನಾವು ಹೇಳಬೇಕು. ನಾವು ಭಾಳ ವಿದ್ವಾಂಸನ ರೀತಿಯಲ್ಲಿ ಫೋರ್ಸ್ ಕೊಟ್ಕೊಂಡು ಹೇಳೋಕ್ಕೋದ್ರೆ ಆಗಲ್ಲ. ಅವರ ಜೊತೆಗೆ ಒಂದಾಗಿ ಅವರ ಮನಸ್ಥಿತಿಗೆ ಹೊಂದುವ ಹಾಗೆ ನಾವು ಹೇಳಬೇಕಾಗುತ್ತೆ. ಖಂಡಿತ ಕೇಳ್ತಾರೆ ಸರ್. ಆಮೇಲೆ ಜೈಲುಗಳಲ್ಲಿ ಕನ್ನಡ ಸಾಹಿತ್ಯ ಶಿಬಿರಗಳ ಥರ 3 ದಿವಸ ಮಾಡಿದ್ವಿ ಕೈದಿಗಳಿಗೆ. ಅವರಿಗೆ ಬದಲಾವಣೆ ತರಬೇಕಾಗಿದೆ ಅಲ್ಲ. ಸರ್ಕಾರದ ಉದ್ದೇಶವೂ ಅದೇ. ಕೈದಿನ ಒಬ್ಬ ಯಾರೋ ತಪ್ಪು ಮಾಡೋದ ಅಂತಿದ್ದಂಗೆ ತಗೊಂಡೋಗಿ ಶಿಕ್ಷೆ ಕೊಡೋದಲ್ಲ, ಅವನು ಪರಿವರ್ತನೆ ಮಾಡಬೇಕಾಗುತ್ತೆ. ಆ ಪರಿವರ್ತನೆಗೆ ಟೂಲ್ ಯಾವುದು? ಸಾಹಿತ್ಯ ಭಾಳ ಪ್ರಧಾನವಾದಂಥ ಟೂಲ್. ನೀವು ಹೇಳಿದ್ರಿ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಈ ಥರದ ವಚನ ಅವ್ರಿಗೆ ಮಂದಟ್ಟು ಮಾಡಬೇಕು. ಕೇಳಿರಲ್ಲ ಅಂತಲ್ಲ, ಕೇಳಿರ್ತಾರೆ. ಅವರೇನು ಆ ವಚನ ಕೇಳಿರಲ್ವಾ? ಕೇಳಿರೋದು ಎಲ್ಲೋ ಕೇಳಿಸ್ಕೊಂಡಿರ್ತದೆ. ಏನೋ ಇದೆ ಬಿಡು, ಯಾರೋ ಪುಸ್ತಕದ ಬದನೆಕಾಯಿ ಇದು ಅಂತ. ಬದುಕು ಅಂತ ಹೇಳ್ತಿರಲ್ವಾ? ಬದುಕಿಗೆ ತರಬೇಕು ಇದನ್ನು. ಇದೇ ಬದುಕು. ಅದನ್ನು ತೋರಿಸ್ಕೊಟ್ಟಾಗ ಖಂಡಿತ ಅವರು ಬದಲಾಗ್ತಾರೆ. ಆಮೇಲೆ ಚಕೋರ ಅಂತ ಒಂದು ಕಾರ್ಯಕ್ರಮ ಸರ್ ನಮ್ಮಲ್ಲಿ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ತಿಂಗಳಿಗೊಂದು ಕಾರ್ಯಕ್ರಮ ಆಗಲೇಬೇಕು ಅಂತ. ಈಗ ನಾನೊಬ್ಬ ಅಧ್ಯಕ್ಷ ಇದ್ದೀನಿ, 18 ಜನ ಸದಸ್ಯರಿದ್ದಾರೆ. ಸದಸ್ಯರ ಕೆಲಸ ಏನು? ಅವರು ಮೀಟಿಂಗ್ ನಡೆಯೋ ಟೈಮ್ನಲ್ಲಿ ಬರೋದು, ಕಾಫಿ ತಿಂಡಿ ಕುಡಿದ್ಬಿಟ್ಟು ಹೊರಟೋಗೋದು ಅಷ್ಟೇ ಅಲ್ಲ. ಅವರೂ ವಿದ್ವಾಂಸರಿದ್ದಾರೆ, ಕವಿಗಳಿದ್ದಾರೆ, ಪ್ರತಿಭಾವಂತರಿದ್ದಾರೆ. ಅವರನ್ನು ಒಬ್ಬ ಅಧ್ಯಕ್ಷ ಹೇಗೆ ಎಲ್ಲ ಕಡೆ ಹೋಗಿ ಚಟುವಟಿಕೆಗಳು ಮಾಡ್ತಾನೆ ಹಂಗೆ ಅವರು ಮಾಡಬೇಕು. ನಾನೇನು ಮಾಡಿದೆ, ನಮ್ಮ 18 ಜನ ಸದಸ್ಯರಿಗೂ ಕೂಡ 2 ಜಿಲ್ಲೆಯ ಉಸ್ತುವಾರಿ ಕೊಟ್ಟೆ. ನೋಡ್ರಪ್ಪ, ನೀವೇನು ಮಾಡಿ, ನಿಮಗೆ ಒಂದು ಕಾರ್ಯಕ್ರಮ ಇಷ್ಟು ಒಂದು ಸಣ್ಣ ಅಮೌಂಟು ಕೊಡ್ತೀವಿ ಅಕಾಡೆಮಿಯಿಂದ. ಅಲ್ಲಿ ನೀವು ಒಂದು ಜಿಲ್ಲೆಗೆ 2 ಸಂಚಾಲಕರನ್ನು ನೇಮಕ ಮಾಡ್ಕೊಳ್ಳಿ, ಅವ್ರ ಮೂಲಕ ಚಟುವಟಿಕೆಗಳು ಮಾಡಿ ಅಂತ. ಪ್ರತಿ ತಿಂಗಳು ಅವ್ರಿಗೆ ಯಾವ್ಯಾವ ತಿಂಗಳು ಏನೇನು ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಚಾಕೌಟ್ ಮಾಡಿಕೊಟ್ಟೆ. ಅದೇ ಥರ ಮಾಡಿದರು. ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ಅದಕ್ಕೆ. ಆಮೇಲೆ ನಾವು ಆ ಕಾರ್ಯಕ್ರಮಗಳಲ್ಲೇನು ಬುದ್ಧ, ಬಸವಣ್ಣ, ಕುವೆಂಪು ಇವರೆಲ್ಲ ಬರ್ತಾರೆ. ಆಮೇಲೆ ಸ್ವಾತಂತ್ರ್ಯ ಹೋರಾಟ, ನಮ್ಮ ದೇಶದ ಚರಿತ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ದು, ಆಮೇಲೆ ಸಂವಿಧಾನದ ಆಶಯಗಳು, ಪ್ರಜಾಪ್ರಭುತ್ವ ಅಂದ್ರೇನು, ಆಮೇಲೆ ಮಹಿಳೆಯರ ಸಂಕಟಗಳು, ಈ ತಿಂಗಳು ಲೈಂಗಿಕ ಅಲ್ಪಸಂಖ್ಯಾತರ ಬಗ್ಗೆ ನಡೆಯುತ್ತೆ ಬೆಂಗಳೂರಿನಲ್ಲಿ. ಅವ್ರ ನೋವೇನು, ಆ ನೋವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಸಾಹಿತ್ಯ ಅದಕ್ಕೆ ಹೇಗೆ ಸ್ಪಂದಿಸಿದೆ, ಅದನ್ನು ಒಬ್ಬ ಉಪನ್ಯಾಸಕರಿಂದ ಉಪನ್ಯಾಸ ಕೊಡಿಸಿ ಅಂತ. ಇನ್ನು ಕೆಲವು ಪುಸ್ತಕ ಯೋಜನೆಗಳು ಮಾಡಿದ್ದೀವಿ. ಆ ಪುಸ್ತಕ ಯೋಜನೆಗಳಲ್ಲಿ ಒಂದು ಈಗ 6ನೇ ತಾರೀಕು ಬಿಡುಗಡೆ ಆಗ್ತಾಯಿದೆ ಮುಖ್ಯಮಂತ್ರಿಗಳು, ಮಹಿಳಾ ಮುನ್ನಡೆ ಅಂತ. ಮಹಿಳಾ ಮುನ್ನಡೆ 50 ಜನ ನಮ್ಮ ಸಾಧಕರು, ಮಹಿಳಾ ಸಾಧಕರು ಯಾರಿದ್ದಾರೆ ಚಾರಿತ್ರಿಕ ಕಾಲಘಟ್ಟದಿಂದ ಅವ್ರನ್ನೆಲ್ಲ ಹುಡುಕಿ ಅವ್ರ ಬಗ್ಗೆ 50 ಜನ ಲೇಖಕರಿಂದ ಪುಸ್ತಕ ಬರೆಸಿದ್ದೀವಿ. ಅದಕ್ಕೆ 2 ಸಂಪಾದಕರು, ಗುಲ್ಬರ್ಗದ ಮೀನಾಕ್ಷಿ ಬಾಳಿಯವರು, ಬೆಂಗಳೂರಿನ HL ಪುಷ್ಪ, 50 ಜನ ಲೇಖಕರನ್ನ ಇದು ಮಾಡಿ ಅವ್ರ ಕಡೆ ಬಿಡಿ ಈಗ ಬಿಡುಗಡೆ ಮಾಡ್ತಾ ಇದ್ದೀವಿ. ಇನ್ನೊಂದು ಕನ್ನಡ ಭಾರತಿ ಅಂತ, ಅದು 150 ಪುಸ್ತಕ. ಅದು ಮುಖ್ಯಮಂತ್ರಿಗಳು ಕಳಸರಿ ಬಡ್ಜೆಟಲ್ಲಿ ಘೋಷಣೆ ಮಾಡೋರು, ನಾವು ಕನ್ನಡ ಭಾರತಿ ಮಾಡಿಸ್ತೀವಿ ಸಾಹಿತ್ಯ ಅಕಾಡೆಮಿಯಿಂದ ಅಂತ ನಮ್ಗೆ ಅನುದಾನ ಕೊಟ್ಟರು. ಅದು 150 ಪುಸ್ತಕ ಮಾಡ್ತಾಯಿದ್ದೀವಿ. ಅದು ಎಲ್ಲ ಕರ್ನಾಟಕದ ಅನೇಕ ಜನ ಸಾಧಕರ ಬಗ್ಗೆ. ಕನ್ನಡದ ಮೊದಲ ಶಾಸನ ಪದ್ಯವನ್ನು ಬರೆದ ಚಪಡ ಅಂತ, ಅವನ ಹೆಸರೇ ಚಪಡ, ಶಾಸನ ಶಿಲ್ಪಿ. ಅವನ ಬದುಕಿನಿಂದ ಹಿಡಿದು ಸ್ವಾತಂತ್ರ್ಯ ಹೋರಾಟಗಾರರು, ರಾಜಕಾರಣಿಗಳು, ವಿಜ್ಞಾನಿಗಳು, ಸಾಹಿತಿಗಳು, ಸಂಗೀತಗಾರರು, ಇವರೆಲ್ಲರದ್ದು ಬದುಕಿನ ಬಗೆಗೆ ಇನ್ಸ್ಪೈರ್ ಆಗುವ ಹಾಗೆ ಪುಸ್ತಕಗಳನ್ನ ಮಾಡ್ತಾಯಿದ್ದೀವಿ ಸರ್. ಆಮೇಲೆ ಇನ್ನೊಂದು ಸೌಹಾರ್ದ ಕರ್ನಾಟಕ ಅಂತ, ಇದನ್ನು ಮುಖ್ಯಮಂತ್ರಿಗಳು ಈ ಸರಿ ಬಡ್ಜೆಟಲ್ಲಿ ಕಳೆಸರಿ ಘೋಷಣೆ ಮಾಡಿದರು. ಅದು ಮುಗಿಯುವ ಹಂತದಲ್ಲಿದೆ. ಅದೇನು ಅಂತಂದರೆ, ಲೋಹಿಯ ಚಿಂತನೆಗಳ ಹಿನ್ನೆಲೆ ಒಳಗಡೆ ಕನ್ನಡ ಸಾಹಿತ್ಯದಲ್ಲಿ ಸೃಷ್ಟಿಯಾಗಿರುವ ಮಾನವೀಯ ಮೌಲ್ಯಗಳಿದಾವಲ್ಲ, ಅವುಗಳನ್ನು ಗುರುತಿಸಿ 50 ಪುಸ್ತಕ ಮಾಡಬೇಕು. ನಾನು ಅದನ್ನ ಹೇಗೆ ರೂಪಿಸಿದ್ದೀನಿ ಅಂತಂದರೆ, 50 ಪುಸ್ತಕ, ಅನೇಕ ವಿಷಯಗಳು, ಕರ್ನಾಟಕದ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ನಡೆದಿರುವಂಥ ಘಟನೆಗಳು, ವ್ಯಕ್ತಿಗಳ ಹಿನ್ನೆಲೆಯಲ್ಲಿ ಪುಸ್ತಕ ಇರುತ್ತೆ. ಇಂಡಿಯಾ ದೇಶದ ಇದರೊಳಗೆ ಸಂಬಂಧಪಟ್ಟಂತೆ ಮಾತಾಡಿರೋ ದೊಡ್ಡ ಈ ಜ್ಯೋತಿಬಾ ಫುಲೆ ಅಂತ ಹೇಳ್ತಾ ಇರ್ತೀರಿ, ಅವ್ರ ಬಗ್ಗೆ, ಇದೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇವೆಲ್ಲ ಬರ್ತವೆ. ಬುದ್ಧನಲ್ಲಿರುವ ಸೌಹಾರ್ದ ಪ್ರಜ್ಞೆ, ಬುದ್ಧನ ಚಿಂತನೆಗಳಲ್ಲಿ ಟ್ಯಾಗೋರಲ್ಲಿರುವಂಥದ್ದು, ಆಮೇಲೆ ವಿದೇಶಿ ಚಿಂತಕರು, ಸಾಹಿತಿಗಳು ಅವ್ರದ್ದು, ಹಿಂಗೆ 50 ಪುಸ್ತಕ ಮಾಡಿದ್ದೀವಿ. ಇದು ಹೇಗಿರುತ್ತೆ ಅಂದರೆ, ನನಗೆ ಇದನ್ನು ಕುವೆಂಪು ಅವರಿಂದ ಕಲ್ತಿದ್ದೆ. ಅವರು ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿದ್ದಾಗ ಪ್ರಚಾರ ಉಪನ್ಯಾಸ ಮಾಲೆ ಅಂತ ಮಾಡೋರು. ಏನು ಅಂತಂದರೆ, ಎಲ್ಲ ಕ್ಷೇತ್ರದ ವಿದ್ವಾಂಸರನ್ನ ಕರೆಸೋರು. ನೋಡಪ್ಪ, ನೀನು ಫಿಸಿಕ್ಸು, ಇವತ್ತು ಯಾವುದೋ ಒಂದು ಹಳ್ಳಿಗೆ ಹೋಗ್ಬಿಟ್ಟು ಒಂದು ಲೆಕ್ಚರ್ ಕೊಡು, ಆ ಲೆಕ್ಚರ್ನ ಬರ್ಕಂಬ, ಅದು ನಾನು ಪುಸ್ತಕ ಮಾಡ್ತೀನಿ. ಪ್ರಸಾರಂಗದಿಂದ ಮಾಡಿದ್ರು. ಸಣ್ಣ ಪುಸ್ತಕ, ನೆನಪಿರಬೇಕು, 4 ಆಣೆ ಪುಸ್ತಕ ಅಂತ ಕರೆಯೋರು ಅದನ್ನ.
ನಾನು ಚಿಕ್ಕ ಹುಡುಗ ಇದ್ದಾಗ ಅದನ್ನು ತಗೊಂಡು ಬಂದು ಓದಿವೆ. ಹಾಗಾಗಿ ನನಗೆ ಸ್ವಲ್ಪ ಅದೆಲ್ಲ ನಾಲೆಡ್ಜ್ ಬರೋದಕ್ಕೆ ಸಾಧ್ಯ ಆಯಿತು. ಕೃಷಿ ಬಗ್ಗೆ, ಸಂಗೀತದ ಬಗ್ಗೆ, ತೋಟಗಾರಿಕೆ ಬಗ್ಗೆ, ವೈದ್ಯಕೀಯದ ಬಗ್ಗೆ, ಹಿಂಗೆ ಅನೇಕ ಜ್ಞಾನಶಿಸ್ತುಗಳ ಬಗ್ಗೆ ಕುವೆಂಪು ಆ ಕೆಲಸವನ್ನು ಮಾಡಿಸಿ. ಕನ್ನಡಕ್ಕೊಂದು ಶಕ್ತಿ ಇದು. ಬೇರೆ ಬೇರೆ ವಿಷಯಗಳನ್ನು ಕನ್ನಡದಲ್ಲಿ ಬರ್ಸೋದಿದೆಯಲ್ಲ, ಒಂದು ದೊಡ್ಡ ಶಕ್ತಿಯನ್ನು ಕುವೆಂಪು ಅವರು ಆಗಿ ಅದು ನನಗೆ ಮಾಡಲ್ಲ. ಅದನ್ನು ಇಟ್ಕೊಂಡು ಈ ಪ್ರಚಾರೋಪನ್ಯಾಸ ಮಾಲೆ ರೀತಿಯಲ್ಲೇ ಸೌಹಾರ್ದ ಕರ್ನಾಟಕ ಈಗ 5 ಪುಸ್ತಕಗಳು ಬಂದಿದ್ದಾವೆ. ಇನ್ನೂ 45 ಬರೋ ಹಂತದಲ್ಲಿದ್ದಾವೆ. ಈ ಲೇಖಕರು ಏನು ಬರ್ಕೊಡ್ತಾರೆ ಅವ್ರೇನು ಮಾಡಬೇಕು, ಅವ್ರನ್ನ ಒಂದು ಕಡೆ ಉಪನ್ಯಾಸ ಮಾಡೋದಕ್ಕೆ ಏರ್ಪಾಟ್ ಮಾಡ್ತೀವಿ ಸಾಹಿತ್ಯಕ್ಕೆ. ಅಲ್ಲಿ ಹೋಗಿ ಒಂದು ಲೆಕ್ಚರ್ ಕೊಡಬೇಕು, ಅಲ್ಲಿ ಸಂವಾದ ಮಾಡಬೇಕು. ಅವರು ಸಂವಾದ ಮಾಡಿ ಅದು ಸೌಹಾರ್ದತೆ ಬಗ್ಗೆನೇ ಇರುತ್ತದು. ಈಗ ಕನಕದಾಸರ ಮತ್ತು ದಾಸರ ಕೀರ್ತನೆಗಳಲ್ಲಿರುವ ಸೌಹಾರ್ದ ಪ್ರಜ್ಞೆ ಇದೆಯಲ್ಲ, ಅದನ್ನು ನಟರಾಜ್ ಬೂದಾಳು ಅಂತ ನಮ್ಮ ಲೇಖಕ ಮಿತ್ರರು ಭಾಳ ಚೆನ್ನಾಗಿ ಬರೆದಿದ್ದಾರೆ. ಅವ್ರನ್ನ ಈಗ ಕರಿತಾ ಇದ್ದೀವಿ ಬೆಂಗಳೂರಿಗೆ ಬಂದು ಇದ್ರ ಬಗ್ಗೆ ಒಂದು ಉಪನ್ಯಾಸ ಕೊಡಿ, ಒಂದು ಸಂವಾದ ಏರ್ಪಾಟ್ ಮಾಡ್ತೀವಿ, ಅವ್ರ ಜೊತೆಲಿ ಚರ್ಚೆ ಮಾಡಿ. ಅವ್ರು ಮಾಡ್ತಾರೆ. ಅದು ಇನ್ನೂ ಏನಾದರೂ ಇವ್ರು ಹೇಳದಲ್ಲೇ ಬಿಟ್ಟ ಸಂಗತಿಗಳಲ್ಲಿ ಯಾರಾದರೂ ಪ್ರಾಜ್ಞರು ಹೇಳಿದರೆ ಅದನ್ನೂ ಇದ್ರ ಜೊತೆಗೆ ಸೇರಿಸ್ಕೊಂಡು ಆ ಪುಸ್ತಕನ ರೆಡಿ ಮಾಡಿಕೊಡ್ತಾರೆ. ಹೀಗೆ ವಚನ ಸಾಹಿತ್ಯದಲ್ಲಿ ಸೌಹಾರ್ದ ಪ್ರಜ್ಞೆ ಬಿಜಾಪುರದಲ್ಲಿ ಮಾಡಬೇಕು. ಅಲ್ಲಿ JS ಪಾಟೀಲ್ ಅಂತ ಒಬ್ಬರು ತುಂಬ ಚೆನ್ನಾಗಿ ಬರೆದು ಕಳಿಸ್ಬಿಟ್ಟಿದ್ದಾರೆ, ಅದನ್ನ ಅಲ್ಲಿ ಮಾಡ್ತೀವಿ. ಹೀಗೆ ಎಲ್ಲ ಕಡೆ ಅದು ಮಾಡ್ತೀವಿ. ಅದನ್ನ ಸಂಪಾದನೆ ಮಾಡೋದಕ್ಕೋಸ್ಕರ ಕನ್ನಡದ ಭಾಳ ಪ್ರಸಿದ್ಧ ಕವಿ ವಿದ್ವಾಂಸ ಲಕ್ಷ್ಮೀಪತಿ ಕೋಲಾರ್ ಮತ್ತು ಡಾಕ್ಟರ್ ಅಪ್ಪಿಗೆರೆ ಸೋಮಶೇಖರ್ ಅವರು ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಕನ್ನಡ ಸಾಹಿತ್ಯದಲ್ಲಿ ಮಾನವೀಯ ಮೌಲ್ಯಗಳು ಅಂತ ನಮ್ಮ ಸಂಸ್ಕೃತಿ ಇಲಾಖೆ ಸಚಿವರು ಸನ್ಮಾನ್ಯ ಶಿವರಾಜ್ ತಂಗಡಿಗೆಯವರು ಅವರು ವಿಶೇಷ ಆಸಕ್ತಿಯಿಂದ ಇದನ್ನು ಮಾಡಬೇಕು ನೀವು ಅಂತ ಹೇಳಿದ್ದಾರೆ. ಮಾಡಿದ್ದೀವಿ. ಪುಸ್ತಕ ಎಲ್ಲ ಟೆಕ್ಸ್ಟ್ ರೆಡಿ ಇದೆ. ಬರಗೂರು ರಾಮಚಂದ್ರಪ್ಪನವ್ರದ್ದು ಮಾರ್ಗದರ್ಶನ ಇದೆ. ಸೌಹಾರ್ದ ಕರ್ನಾಟಕಕ್ಕೆ SG ಸಿದ್ದರಾಮಯ್ಯನವ್ರ ಮಾರ್ಗದರ್ಶನ ಇದೆ. ಸೊ ಈ ಒಂದು ಕೃತಿ ಮಾಡಿ ಕನ್ನಡ ಸಾಹಿತ್ಯದಲ್ಲಿರೋ ಮಾನವೀಯ ಅಂಶಗಳೇನಿದ್ದಾವೆ ಅವೆಲ್ಲ ತೆಗೆದು ಒಂದು ಕಡೆ ಸೇರಿಸಿ ಅಲ್ಲಿ ಒಂದು 30-40 ಜನ ಉಪನ್ಯಾಸ ಮಾಡುವವರು ಭಾಷಣಕಾರರು ಇರ್ತಾರಲ್ಲ ಅವರಿಗೆ ಟ್ರೈನಿಂಗ್ ಒಂದು 2-3 ದಿವಸ ಕೊಟ್ಟು, ನೋಡಪ್ಪ ಈ ಟೆಕ್ಸ್ಟ್ ಇಟ್ಕೊಳ್ಳಿ. ಆಮೇಲೆ ನಾವೇ ಏರ್ಪಾಟ್ ಮಾಡ್ತೀವಿ ಸಭೆಗಳು. ಇಡೀ ಕೊಪ್ಪಳ ಜಿಲ್ಲೆಯ ಪ್ರತಿಯೊಂದು ಹೋಬಳಿ, ತಾಲೂಕು, ಗ್ರಾಮ ಅಲ್ಲೂ ಹೋಗಿ ಅಲ್ಲಿ ಜನನ ಕೂರಿಸ್ಬಿಟ್ಟು ಅವರಿಗೆ ಇದ್ರ ಬಗ್ಗೆ ಮಾತಾಡಿ. 1 ಗಂಟೆ 2 ಗಂಟೆ ಮಾತಾಡಿ. ನಿಮ್ಗೆ ಹೋಗೋದು ಬರೋದು ಏನೇನು ವ್ಯವಸ್ಥೆ ಇರುತ್ತೋ ಅಕಾಡೆಮಿ ಮಾಡುತ್ತೆ. ನೋಡಿ, ನಮ್ಮ ಹಿರಿಯರು ಈಗ ಎಲ್ಲ ಕ್ಷೇತ್ರಗಳಲ್ಲೂ ಸ್ವಲ್ಪ ಮೌಲ್ಯಗಳು ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಈಗ ನೀವು ಹೇಳ್ತಾ ಇರೋದು ಸ್ವಲ್ಪ ಉನ್ನತ ಮಟ್ಟದ ಸ್ವಲ್ಪ ಓದ್ಕೊಂಡಿರೋ ಸಾಹಿತ್ಯಾಸಕ್ತರ ಬಗ್ಗೆ ನೀವು ಮಾಡೋ ಕಾರ್ಯಕ್ರಮಗಳು ಓಕೆ. ಇವತ್ತಿನ ನಮ್ಮ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಜನಗಳಿಗೆ ಸಿನಿಮಾ ಹುಚ್ಚಿದೆ, ಕ್ರಿಕೆಟ್ ಹುಚ್ಚಿದೆ ಮತ್ತು ಮದ್ಯದ ಅಂಗಡಿಗಳು, ಇವು 3ನ್ನ ನಿರಂತರವಾಗಿ ಸಿಗೋ ಥರ ಮಾಡ್ಕೊಂಡ್ಬಿಟ್ಟು ಗಂಭೀರವಾದ ಸಮಸ್ಯೆಗಳ ಬಗ್ಗೆ ಅವರು ಪ್ರಶ್ನೆ ಕೇಳದ ಹಾಗೆ ಅವ್ರನ್ನ ಮೆಸ್ಮರೈಸ್ ಮಾಡ್ತಾ ಇದ್ದಾರೆ. ಸತ್ಯ ಸರ್. ಸೊ ಇವತ್ತು ನಿಮ್ಮ ಓಟ್ಗೂ ಒಂದೇ ಬೆಲೆ, ಅವ್ರ ಓಟ್ಗೂ ಒಂದೇ ಬೆಲೆ ಆಗಿರುವಾಗ ನಾವು ಓಟ್ಗಳನ್ನು ಹೇಗೆ ತಗೋಬೇಕು ಅಂದ್ಕೊಂಡು ಅವರು ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಅಧಿಕಾರಕ್ಕೆ ಬಂದು ಅವ್ರು ಮಾಡ್ತಾ ಇರೋ ಶಾಸನಗಳು ಜನಗಳಿಗೆ ಪ್ರಯೋಜನ ಆಗ್ತಾ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಯಾರೂ ಕೇಳ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಸೊ ಈ ಸಮಸ್ಯೆಗೆ ನಾವು ಪರಿಹಾರ, ಮೊದಲು ಸ್ಟೇಟ್ಸ್ಮನ್ ಅಂತ ಇರ್ತಾಯಿದ್ರು, ಮೇಧಾವಿಗಳು ಇರ್ತಾಯಿದ್ರು, ದೇಶದ ಭವಿಷ್ಯದ ಬಗ್ಗೆ ಚಿಂತನೆ ಮಾಡುವಂಥವ್ರು. ಇವತ್ತು ಅವರ ಭವಿಷ್ಯದ ಬಗ್ಗೆ ಚಿಂತನೆ ಮಾಡೋ ರಾಜಕಾರಣಿಗಳು ಅಷ್ಟೇ ಇದ್ದಾರೆ. ಸೊ ಇದನ್ನು ಬದಲಾವಣೆ ಮಾಡೋಕ್ಕೆ ಸಾಹಿತ್ಯದ ಮೂಲಕ, ನಿಮ್ಮ ಅಕಾಡೆಮಿ ಮೂಲಕ ಅಥವಾ ನಿಮ್ಮ ವೈಯಕ್ತಿಕ ವರ್ಚಸ್ಸಿನ ಮೂಲಕ ಹೇಗೆ ಸಾಧ್ಯ ಆಗುತ್ತೆ ಸರ್? ಇದನ್ನು ನಾನು ಪ್ರಯತ್ನಪೂರ್ವಕವಾಗಿ ಮತ್ತು ಪ್ರಜ್ಞಾಪೂರ್ವಕವಾಗಿ ಇದು ಮಾಡಲೇಬೇಕು ಅಂತ ರೀತಿ ಒಳಗೆ ಮಾಡ್ತಾ ಇರುವಂಥದ್ದು. ಯಾಕೆಂತಂದರೆ ಗೊತ್ತಿದೆ ನಾವು ತಪ್ಪು ಮಾಡಿದ್ದೀವಿ. ನಾವ್ಯಾರು ಕನ್ನಡ ಲೇಖಕರು ಮತ್ತು ಕನ್ನಡ ಮೇಷ್ಟ್ರುಗಳು ನಾವು ಸರಿಯಾಗಿ ನಮ್ಮ ಮಕ್ಕಳಿಗೆ ಕನ್ನಡ ಪಾಠ ಹೇಳ್ಕೊಡ್ಲಿಲ್ಲ. ಸುಮ್ಮನೆ ಸಂಬಳ ತಗೊಂಡು ಮನೆಗೆ ಹೋದೋ. ನಮ್ಮ ಹೆಂಡತಿ ಮಕ್ಕಳಿಗೆ ಹೇಳ್ಕೊಡ್ಲಿಲ್ಲ. ಸೊ ಹಾಗಾಗಿ ಇವತ್ತು ನಾವು ಸ್ವಲ್ಪ ಬದಲಾವಣೆ ಆಗಬೇಕಾಗಿದೆ. ನಮ್ಮದು ಎಷ್ಟೇ ವಯಸ್ಸಾಗಿರ್ಬೋದು, ಏನೇ ಆಗಿರ್ಬೋದು, ಇನ್ನೂ ಬಳದೊಳ ನಿಮಗೆ ಒಂದು ವಿಶ್ವಾಸ ಇಟ್ಕೊಳ್ಳಿ ದಯವಿಟ್ಟು. ತುಂಬ ಜನ ಒಳ್ಳೆ ಮೇಷ್ಟ್ರುಗಳು ಈಗಲೂ ಇದ್ದಾರೆ. ತುಂಬ ಜನ ಒಳ್ಳೆ ಕವಿಗಳು ಯಂಗ್ಸ್ಟರ್ಸಲ್ಲಿದ್ದಾರೆ. ಗುರುತಿಸ್ತಾ ಇದ್ದೀನಿ ಅವ್ರನ್ನೆಲ್ಲ. ಅವರೆಲ್ಲರೂ ಕೂಡ ಇವತ್ತು ಈ ಮಾನವೀಯ ಮೌಲ್ಯಗಳನ್ನು ಹೇಗೆ ಜನಕ್ಕೆ ತಲುಪಿಸ್ಬೇಕು ಅನ್ನೋದ್ರ ಬಗ್ಗೆ ಅವ್ರದ್ದೇ ಆದ ರೀತಿ ಒಳಗೆ ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಒಳ್ಳೆ ಕೆಲಸ, ಅವ್ರದ್ದೇ ಆದ ರೀತಿ ಒಳಗೆ. ಅವ್ರನ್ನ ಎಷ್ಟು ಸರಿ ನಾವು ಎನ್ಕರೇಜ್ ಮಾಡೋಕ್ಕಾಗತ್ತೆ, ಕೆಲವು ಸರಿ ಮಾಡೋಕ್ಕಾಗಿರಲ್ಲ. ಆದರೂ ಅವ್ರು ಯಾರೂ ಅದನ್ನು ನಿರೀಕ್ಷೆ ಮಾಡದೆ ತಂಪಾಡಿಗೆ ತಾವು ಮಾಡ್ತಾ ಇದ್ದಾರೆ. ಯಾವುದೋ ಪ್ರಶಸ್ತಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಅಥವಾ ಇನ್ನೇನೋ ಸಿಗುತ್ತೆ
TADA ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಯಾರೋ ಸರ್ ಸನ್ಮಾನ ಅಂಥವ್ರನ್ನ ನಮ್ಮ ಈ ಚಾನಲ್ಗೆ ಪರಿಚಯ ಮಾಡಿಕೊಡಿ. ಮಾಡಿಸ್ಕೊಡ್ತೀನಿ ಸರ್. ಬೇಕಾದಷ್ಟು ಜನ ಇದ್ದಾರೆ ಸರ್. ಅಂಥವ್ರ ಮೂಲಕ ನಾವು ನಮ್ಮ ಉದ್ದೇಶ ಏನಿದೆ ಅದನ್ನು ಮಾಡ್ಕೋಬಹುದು. ಖಂಡಿತ. ನಿಮ್ಮ ಉದ್ದೇಶ ಅದನ್ನು ನಿಮ್ಗೊಂದು ಒಳ್ಳೆ ಪಟ್ಟಿನೇ ಮಾಡ್ಕೊಟ್ಬಿಟ್ಟು ಇವನ್ನೆಲ್ಲ ಇಲ್ಲೇ ಇದ್ದಾರೆ ಸರ್, ರಾಜರಾಜೇಶ್ವರಿ ನಗರದಲ್ಲಿ. ಹೌದಾ? ಇಲ್ಲೊಬ್ಬ HR ಸ್ವಾಮಿ ಅಂತ ಇದ್ದಾನೆ. ಅವ್ನು ನನ್ನ ಕ್ಲಾಸ್ಮೇಟು, ಪ್ರಿನ್ಸಿಪಾಲ್ ಆಗಿ ರಿಟೈರ್ಡ್ ಆಗಿ. ಅವನು ಕನ್ನಡ MA ಓದ್ಬಿಟ್ಟು ವಿಜ್ಞಾನದ ಪರವಾಗಿ ಹೆಚ್ಚು ತಿಳುವಳಿಕೆಯನ್ನು ಇಟ್ಕೊಂಡು ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡ್ತಾನೆ. ಈ ಕೊರಚ ಜನಾಂಗಕ್ಕೆ ಸೇರಿದವನು. ಅವನು 17ನೇ ತಾರೀಕು ಒಂದು ಪುಸ್ತಕ ಬಿಡುಗಡೆ ಕೊರಚ ಭಾಷೆ ಒಳಗಡೆ ಬರೆದಿರುವ ಸಂವಿಧಾನ, ಕಾವ್ಯ, ನಾಟಕ ಇವೆಲ್ಲವನ್ನು ಇದು ಮಾಡಿ ಕೊರಚ ಭಾಷೆಯಲ್ಲಿ ಬರೆದು ಅದನ್ನ 17ನೇ ತಾರೀಕು ಬಿಡುಗಡೆ ಮಾಡ್ತಾ ಇದ್ದಾನೆ. ಡಾಕ್ಟರ್ HR ಸ್ವಾಮಿ ಅಂತ. ಅವನು ಇಲ್ಲೇ ನಿಮ್ಮ ಮನೆ ಪಕ್ಕದ ರೋಡಲ್ಲೇ ಇಲ್ಲೆಲ್ಲ ಇದ್ದಾರೆ. ಪರಿಚಯ ಮಾಡ್ಕೊಡಿ ಸರ್, ನಾನು ಪರಿಚಯ ಮಾಡ್ಕೊಡ್ತೀನಿ. ಸಂದರ್ಶನ ಮಾಡ್ತೀನಿ. ಆಮೇಲೆ ನಮ್ಮ ನಟರಾಜ್ ಉಳಿಯಾರ್ ಇಲ್ಲೇ ಇದ್ದಾರೆ, ನಮ್ಮ G ನಾರಾಯಣ್ ಇದ್ದಾರೆ. ಆಗಲೇ ನಾನು ಮಾತಾಡಿದೆ CP ನಾಗರಾಜ್ ಅಂತ, ಬಹಳ ದೊಡ್ಡ ಪ್ರಾಜ್ಞ. ಅವರು ಪಂಪನ ಕಾವ್ಯವನ್ನು ನಾಟಕ ರೂಪದಲ್ಲಿ ಹೊಸಗಲ್ಲಡದಲ್ಲಿ ಬರೀತಾವ್ರೆ. ಇಲ್ಲೇ ಅವ್ರ ಮನೆ. ಇಂಥವ್ರನ್ನೆಲ್ಲ ಹೇಳ್ಕೊಡ್ತೀರಿ. ಕೆಲವ್ರಿಗೆ ಇವರಿಗೆ ಸ್ವಲ್ಪ ಸಂಕೋಚ ಇರ್ತದೆ, ಅಯ್ಯೋ ಅಲ್ಲಿ ಹೋಗಿ ಏನು ಮಾಡೋದು ಅಂತ ಇರ್ತದೆ. ಕೆಲವ್ರಿಗೆ ನಂತರ ಹೋಗ್ಬಿಟ್ಟು ಹೇಳ್ಬೇಕಾದ್ದನ್ನು ಹೇಳೇ ಬಿಡೋಣ, ಬಿಡು ಅದು ಏನಾಗುತ್ತೆ ನೋಡೋಣ. ಯಾಕೆಂದ್ರೆ ನಾನು ಹೇಳೋದು ನನ್ನ ಜೊತೆಲಿ ಸತ್ತೋಗ್ಬಾರ್ದು, ಅದು 4 ಜನಕ್ಕೆ ತಲುಪಿದ್ರೆ ಇವತ್ತು ನೀವು ಅಂದ್ಕೊಂಡಿದ್ರಿ ಈಗ ತಕ್ಷಣವೇ ಬದಲಾವಣೆ ಆಗ್ಬಿಡುತ್ತಾ, ಆಗ್ದಲೇ ಇರ್ಬೋದು. ನಾನು ಅದು ಭಾಳ ದೊಡ್ಡ ಇಟ್ಕೊಂಡಿಲ್ಲ. ಇವತ್ತೆಲ್ಲ ನಾಳೆ ಬದಲಾವಣೆ ಆಗುತ್ತೆ ಅನ್ನುವ ನಂಬಿಕೆ ಮಾತ್ರ ನನಗಿದೆ ಸರ್. ಅದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತೀನಿ. ಅದೇ ದೃಶ್ಯ ಮಾಧ್ಯಮ ಆದ್ರಿಂದ ಕೂತ್ಕೊಂಡು ಓದಬೇಕಾಗಿಲ್ಲ, ಹೇಳೋದನ್ನು ಕೇಳಿಸ್ಕೊಂಡ್ರೆ ಸಾಕು ಅಂತೇಳಿ ನಾನು ಈ ಚಾನಲ್ ಮೂಲಕ ನಿಮ್ಮಂಥವ್ರನ್ನ ಕರೆದು ಥ್ಯಾಂಕ್ ಯು ಮಾತಾಡಿಸ್ತಾ ಇರೋದು. ಥ್ಯಾಂಕ್ ಯು ಸರ್. ನಿಮ್ಮ ಸಮಯ ಮಾಡ್ಕೊಂಡು ಬಂದಿದ್ದೀರಿ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನನ್ನ ಬಾಲ್ಯ ಕಾಲದಿಂದಲೂ ನಾನು ನಿಮ್ಮನ್ನು ನೋಡ್ತಾ ಬೆಳೆದವನು, ನಿಮ್ಮ ಸಿನಿಮಾಗಳನ್ನ ನೋಡ್ತಾ ಬೆಳೆದವನು. ನಿಮ್ಮ ರಂಗನಾಯಕಿ ಸಿನಿಮಾ ಇರ್ಬೋದು ಅಥವಾ ಬಸವಣ್ಣನ ಪಾತ್ರ ಇರ್ಬೋದು. ಈಗಲೂ ನೀವು ಬಾಬಾ ಸಾಹೇಬರು ಮಾಡ್ತೀರಿ, ಒಂದು ಸಿನಿಮಾ ಮಾಡ್ತೀರಿ ಅಂತ ಯಾರೋ ಸ್ನೇಹಿತರು ನನಗೆ ಹೇಳಿದ್ದಾರೆ. ನೀವು ಬಾಬಾ ಸಾಹೇಬರ ಪಾತ್ರವನ್ನು, ಬುದ್ಧನ ಪಾತ್ರವನ್ನು ದಯವಿಟ್ಟು ಮಾಡಬೇಕು. ನಿಮ್ಮಿಂದ ಕನ್ನಡಕ್ಕೆ ಇನ್ನಷ್ಟು ಶಕ್ತಿ ಬರಲಿ. ನೀವು ನಿಜವಾಗ್ಲೂ ಈ ಥರದೊಂದು ಚಾನಲ್ನ ಇಟ್ಕೊಳ್ಳೋದ್ರ ಮೂಲಕ ನೀವು ಹೀರೋ ಆಗಿದ್ದವರು ಅನ್ನುವಂಥ ಇದನ್ನು ಬಿಟ್ಟು ಸಾಮಾನ್ಯ ಕನ್ನಡಿಗನಿಗಾಗಿ ನೀವು ಸಾಮಾನ್ಯ ಕನ್ನಡಿಗನಾಗಿ ಈ ಕೆಲಸ ಮಾಡ್ತಾ ಇದ್ದೀರಿ. ಸಿನಿಮಾ ಕಾರ್ಮಿಕರನ್ನು ಸಂಘಟಿಸಿ ಅವ್ರಿಗೆ ಬದುಕನ್ನು ರೂಪಿಸಿದಿರಿ. ಕೃತಜ್ಞತೆಗಳು ಸರ್. ಸರ್ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಬೆಳಕು